ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ತಳವಾರ ಸಮಾಜದ ಪ್ರತಿಭಟನಾಕಾರರನ್ನ ಸದ್ಯ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಟಿ ಪ್ರಮಾಣ ಪತ್ರವನ್ನ ನೀಡುವಂತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ತಳವಾರ ಸಮಾಜದವರು. ಇನ್ನು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದ್ದಂತಹ ತಳವಾರ ಸಮಾಜದವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಗೃಹ ಸಚಿವ ಪರಮೇಶ್ವರ್ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ತಳವಾರ ಸಮಾಜದವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕಾಗಿ? ಎಸ್ಟಿ ಪ್ರಮಾಣ ಪತ್ರದ ಬೇಡಿಕೆಯ ಹಿನ್ನೆಲೆ ಏನು? ಸದ್ಯ ಅಲ್ಲಿ ಯಾವ ರೀತಿಯಾದಂತ ಸ್ಥಿತಿ ಇದೆ? ಹೌದು, ಏನಂದ್ರೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ಏನಂದ್ರೆ ತಳವಾರ ಸಮಾಜದ ಜನರು ಏನಂದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಒಂದೇ ಬೇಡಿಕೆ ಏನಂದ್ರೆ ನಮ್ಗೆ ಎಸ್ಟಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಮತ್ತು ಕಲಬುರಗಿಯಲ್ಲಿ 2 ಜಿಲ್ಲೆಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಹೀಗಾಗಿ ನಮ್ಗೆ ಎಸ್ಟಿ ಭರವಸೆ ನೀಡುವಂತೆ ಈ ಸಂದರ್ಭದಲ್ಲಿ ಅವರು ಏನಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಂದ್ರೆ ರಾತ್ರಿ 10:30 ಏನಂದ್ರೆ 10 ಗಂಟೆ ಆದ್ರೂ ಕೂಡ ಏನಂದ್ರೆ ಅವರು ಧರಣಿ ಅಲ್ಲಿ ಮುಂದುವರಿಸಿದ್ರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಯಾವಾಗ ಏನಂದ್ರೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಏನಂದ್ರೆ ಕಲಬುರಗಿಗೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ತಕ್ಷಣವೇ ಪೊಲೀಸರು ಏನಂದ್ರೆ ಅಲ್ಲಿ ಮಾಡ್ತಾ ಇತ್ತಂತ ತಳವಾರ ಸಮಾಜದ ಜನರನ್ನ ಏನಂದ್ರೆ ತಕ್ಷಣವೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಏನಂದ್ರೆ ಪ್ರತಿಭಟನೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಚಿವರು ನಮ್ಗೆ ಏನಂದ್ರೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಏನಂದ್ರೆ ಅವರೇ ಏನಂದ್ರೆ ನೇರ ಕಾರಣ ಅಂತ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ನಿನ್ನೆ ಮಧ್ಯಾಹ್ನದಿಂದ ಏನಂದ್ರೆ ಜಿಲ್ಲಾಧಿಕಾರಿಗಳ ಮಾಡಿದ್ರು. ಸಂಜೆ ಆಗ್ತಿದ್ದಂತೆ ಅಂದ್ರೆ ಗೃಹ ಸಚಿವರು ಕಲಬುರಗಿ ಜಿಲ್ಲೆಗೆ ಎಂಟ್ರಿ ಆಗ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿ ಏನಂದ್ರೆ ಧರಣಿ ನಿರತರನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳ್ಬೋದು. ದಿವ್ಯದಾಸ್. ಓಕೆ ಭೀಮಪ್ಪ, ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಕೂಡ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿರೋದ್ರಿಂದ ಇದಕ್ಕೆ ಸಚಿವರಾಗಲಿ ಅಥವಾ ಸರ್ಕಾರ ಏನಾದ್ರೂ ಪ್ರತಿಕ್ರಿಯೆ ನೀಡ್ತಾ ಹೇಗೆ? ಹೌದು, ಏನಂತೆ ತಳವಾರ ಸಮಾಜಕ್ಕೆ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲ ಅಂದ್ರೆ ಪದೇ ಏನಂದ್ರೆ ಆ ಸಮಾಜದ ಜನರು ಏನಂದ್ರೆ ನಿರಂತರವಾಗಿ ಮಾಡ್ಕೊಂತ ಬಂದಿದ್ದಾರೆ. ನಿನ್ನೆ ಏನಂದ್ರೆ ನಾವು ಏನೇ ಆಗ್ಲಿ ಏನಂದ್ರೆ ನಾವು ಈ ಧರಣಿಯನ್ನು ವಾಪಸ್ ಪ್ರತಿಭಟನೆಯನ್ನು ವಾಪಸ್ ಪಡೆಯಲ್ಲ. ಯಾವುದೇ ಕಾರಣಕ್ಕೂ ನಮಗೆ ಭರವಸೆ ನೀಡಬೇಕು. ಜಿಲ್ಲೆಯಾದ್ಯಂತ ಮತ್ತು ಜಿಲ್ಲೆಯಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀಡ್ಬೇಕಂದ್ರೆ ಏನಂದ್ರೆ ನಾವು ಪಟ್ಟು ಹಿಡಿದು ಯಾವುದೇ ಕಾರಣಕ್ಕೂ ಆ ಪ್ರೊಟೆಸ್ಟ್ ವಾಪಸ್ ಪಡೆಯಲ್ಲ ಅಂತ ಕೂಡ ಏನಂದ್ರೆ ಪಟ್ಟು ಹಿಡಿದಿದ್ರು. ಇದೇ ಸಂದರ್ಭದಲ್ಲಿ ಸಂಜೆ ಸುಮಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನಂದ್ರೆ ಟ್ವೀಟ್ ಮಾಡ್ತಾರೆ. ನಾನು ಯಾವೆಲ್ಲ ಅಂದ್ರೆ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಅಂತ ಕೂಡ ಅಂದ್ರೆ ಒಂದಿಷ್ಟು ಟ್ವೀಟ್ ಮೂಲಕ ಸಭೆಗಳನ್ನು ಮಾಡಿದ್ದೇವೆ. ಮತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಇದ್ರ ಕ್ಲಾರಿಫಿಕೇಶನ್ ಕೊಡುವ ಪ್ರಯತ್ನ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಒಟ್ಟೆ ಏನಂದ್ರೆ ಇದು ತಳವಾರ ಸಮಾಜದ ಒಂದಿಷ್ಟು ಜನರು ಏನಂದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ದಿವ್ಯದಾಸ್. ಥ್ಯಾಂಕ್ ಯು ಭೀಮಪ್ಪ, ನಿಮ್ಮೆಲ್ಲ ಮಾಹಿತಿಗಾಗಿ. Hey!